ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ರಿಕೆಟ್ ನೋಡೋಕೆ ಬಂದೀನಿ. ಇಲ್ಲಿ ಬೋರ್ ಆಗತ್ತಿತ್ತು ಅಂತೇಳಿ ಬಂದೀನಿ. ಸಣ್ಣವರಿದ್ದಾಗ ಕ್ರಿಕೆಟ್ ಆಡೋಕ್ಕಂತೇಳಿ ಸಾಲಿಗೆ ಹೋಗ್ತಿದ್ವಿ ನಾವು. ಕ್ಲಾಸಿಗೆ ಕುಂದ್ರೋದು ಕಮ್ಮಿ, ಹೊರಗೆ ಆಟ ಆಡೋಕೆ ಹೋಗೋದೇ ಜಾಸ್ತಿ. ಓ, ನಮ್ಮ ಹೀರೋ ಬಂದ ಇಲ್ಲಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಏನು ಈ ಕಡೆ ಬಂದು ಫೋನ್ ಮಾಡಿದ್ರಲ್ಲ ಮಾರ್ಯ, ವಾಟ್ಸಪ್ಗೆ ಫೋಟೋ ಹಾಕ್ಯಾರ. ಯಾರು? ಗಣೇಶ್ ಅಂಕಲ್ ಹೇಳ್ದೆ ಕೇಳ್ದೆ ಫೋಟೋ ಕಳ್ಸ್ಬಿಟ್ರೆ. ಎದ್ರ ಫೋಟೋ? 3 ಗಂಟೆಗೆ ಬರ್ಬೇಕಂತ 10 ಟಿಕೆಟ್ ಬುಕ್ ಮಾಡ್ಯಾರ. ಯಾರು ಬುಕ್ ಮಾಡ್ಯಾರ 10 ಟಿಕೆಟ್? ವಿಡಿಯೋ ಮಾಡತ್ತ ಏನಿದ್ದೀನ? ಹಾಂ, ಮತ್ತು ಟೈಮ್ ಪಾಸ್ ಆಗ್ಬೇಕಲ್ಲ, ಸುಮ್ಮನೆ ಲಾಗ್ಸ್ ಮಾಡತ್ತೀನಿ. ಹೇಳಿ. ಮುಂಜಾನೆ ಫೋನ್ ಮಾಡಿ ಟಿಕೆಟ್ ಕಳ್ಸೀನಿ ಬರ್ಬೇಕಪ್ಪ ಹೀರೋ ಅಂದರು. ಹಾಂ, ಸರಿ ಎಲ್ಲಿಗೆ ಬರ್ಬೇಕು ಏನು ಕತೆ ಅಂದರು. ವಾಟ್ಸಪ್ ಮಾಡಿ ನೋಡು ಅಂದರು. ನೋಡ್ತೀನಿ 10 ಟಿಕೆಟ್ ಬುಕ್ ಮಾಡ್ರವ್ರು, ಯಾರು ಬರ್ಲಾತ್ತಾರ, ಭಾರತ್ ಥಿಯೇಟ್ರಿಗೆ ಬಂದ್ಬಿಡು ಅಂದರು. ಸರಿ ಅಂತ ನಾನು ಬಂದೆ. ಮತ್ತು ನನಗೆ ಕರೆದಿಲ್ಲಲ್ಲ? ನೀನು ಕರ್ಕೊಂಬ ಅಂದರು, ಅದಕ್ಕೆ ನಾ ಇಲ್ಲಿ ಬಂದೆ. ನೀ ಅವಾಗಲೇ ಫೋನ್ ಮಾಡ್ದಲ್ಲ, ಇಲ್ಲಿ ಇದೀನಿ ಅಂದಲ್ಲ, ಅದಕ್ಕೆ ನಾ ಬಂದೆ. ನಾ ಇಲ್ಲ ಅಕಸ್ಮಾತ್ ಹೋಗಿದ್ದೆ ಅಂದ್ರೆ ಫೋನ್ ಮಾಡ್ತಿದ್ದೆ, ಭಾರತ್ ಥಿಯೇಟ್ರಿಗೆ ಬಾ ಅಂತಿದ್ದೆ. ಯಾರು ಬರತ್ತಾರ? ಯಾರು ಗೊತ್ತಿಲ್ಲ. ರವಿ ಕಾಕ, ನೀನು, ನಾನು, ಗಣೇಶ್ ಅಂಕಲ್, ಮತ್ತೆ ಇನ್ನೂ ಯಾರು ಬರ್ತಾರೆ ಗೊತ್ತಿಲ್ಲ. ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಾಗ್ತದೆ. ಯಾವ ಫಿಲ್ಮ್? ಫಿಲಮ್ ಹೆಸರು ಗೊತ್ತಿಲ್ಲ. ಕನ್ನಡ ಫಿಲಮ್, ಬಟ್ ತುಂಬ ರೆಸ್ಪಾನ್ಸ್ ಐತೆ. ತುಂಬ ಫಿಲ್ಮ್ ಅಂದ್ರೆ ಸೂಪ್ರಮ್ ಸೋ ಬಂದಲ್ಲ, ಅದಕ್ಕೆ ಇರ್ಬೋದು. ಹ್ಞೂ ಹೌದು, ಅದೇ ಫಿಲಮ್. ಹೇಳಕ್ ಬರಾಗಿದೆ ನೀನು? ಕೆಲಸ ಬಿಟ್ಟು ಇಲ್ಲೇ ಕುಂತಿ ಏನು ಮಾಡೋದು? ಕಳೆದ ಹೋದ ದಿನಗಳಂತೂ ವಾಪಸ್ ಬರಲ್ಲ. ಕ್ರಿಕೆಟ್ ನೋಡ್ಕೋತ ಹಳೆ ನೆನಪೆಲ್ಲ ನೆನ್ಸ್ಕೋತ ಸುಮ್ಮನೆ ಕೂತೀನಿ. ಕರೆಕ್ಟ್ ಅದ ನೀ ಹೇಳಿದೆ. ಮತ್ತೆ ಕಾಲ್ ಮಾಡಿಲ್ಲ, ಎಲ್ಲದಾರಂತ ಎಲ್ಲರೂ? ಫೋನ್ ಮಾಡಿದೆ ಗಣೇಶ್ ಅಂಕಲ್ಗೂ, ಫೋನ್ ರಿಸೀವ್ ಮಾಡಲಿಲ್ಲ. ಇಲ್ಲ ಸಾನಾಗಿನ ಮಾಡ್ಲಾತ್ತಾರ ಏನು ಗೊತ್ತಿಲ್ಲ. ಟೈಮ್ ಎಷ್ಟಾಗ ನೋಡಿ ಹೋಗು. ನಾನು ಇನ್ನೂ 2:15 ರೀ, ಇನ್ನೂ 1.5 ತಾಸು ಟೈಮ್ ಅದ. ನಡಿ, ಮತ್ತೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂತ. ಊಟ ನಾ ಮನೆಗೆ ಮಾಡಿ, ನೀನೇ ಮಾಡ್ಬೇಕು ಊಟ. ನಡಿ ಹೋಗು, ನಡಿ ಓಂ. ಈಗ ನಾವು ಥಿಯೇಟ್ರಿಗೆ ಹೊಂಟಿವಿ. ಯಾವ ಫಿಲ್ಮ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಯಾವ ಫಿಲ್ಮ್ ಕರೆದಾರ ಅಂತೇಳಿ ಗಣೇಶ್ ಅಂಕಲು. ನೋಡೋಣ ಫಿಲ್ಮ್ ಹೆಂಗೈತಂತ. ಆಮೇಲೆ ನೆಕ್ಸ್ಟ್ ಫಿಲ್ಮ್ ನೋಡಿದ ಮೇಲೆ ರಿವ್ಯೂ ಹೇಳ್ತೀವಿ. ನಮ್ಮ ಮಹೇಶ ಶೂಸ್ ತೊಗೋಬೇಕಂದ, ಅದಕ್ಕೆ ಶೂಸ್ ಕೇಳಕ್ಕೆ ಹೊಂಟಿವಿ. ಮಹೇಶ ರೇಟ್ ನೋಡಿ ಅಂಜಾತನ. ಹೇಳಿದ ರೇಟ್ ನೋಡಿ. ಏನೋ ತಗೋತಿ? ನೋಡು. ನಮ್ಮ ಮಹೇಶ ರೇಟ್ ನೋಡಿ ಅನ್ಸ್ಬಿಟ್ಟು ಅಲ್ಲಿಂದ ಓಡಿ ಬಂದ. ಇಲ್ಲ ರೀ, ಲಾಸ್ಟ್ ಟೈಮ್ 500 ರೂಪಾಯಿಗೆ ತೊಗೊಂಡಿದ್ದು. ರವಿ ಕಾಕ ನಾವೆಲ್ಲ ಶೂ ಇಲ್ಲೇ ತೊಗೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅವ್ರ ತಮ್ಮ ಅವ್ರ ಅಣ್ಣ ಇದ್ರೆ ಕರೆಕ್ಟಾಗಿ ಕೊಡ್ತಾನೆ ಶೂ. ಶೂ ಚೊಲ್ಲ ಇಲ್ಲ. ಹಂಗೆ ಕೇಳಬೇಕಿತ್ತಲ್ಲ, ಕೇಳಿದ್ರೆ ಕೊಡ್ತಿದ್ದ. ನೀ ರೇಟ್ ಕೇಳಿ ವಾಪಸ್ ಓಡಿ ಬಂದ್ರೆ? ಇಲ್ಲ ರೀ, ದುಡ್ಡವ್ರಿ ಕಾಣ್ತಾವೆಲ್ಲ ದುಡ್ಡವ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಂಗೇನಿಲ್ಲ, ಬಟ್ ಅವ ಆಲ್ರೆಡಿ ಶೂ ನೋಡಮಂತ ಸೈಜು ಯಾವ ಥರ ಶೂ ಅವಂತ ನೋಡಿದೆ. ನೋಡ್ರಿ ಅಂಕಲ್, ನಮ್ಗೆ ಫಸ್ಟ್ ಬಂದು ನಿಂತಾರೆ ಇಲ್ಲಿ. ನಮ್ ಕರೆದೇ ಅಲ್ಲ, ಮಹೇಶನ ಹತ್ರ ಹೇಳಿ ಕರ್ದಾರ ಇವರು. ಇದ್ಯಾವ್ದು ಹೊಸ ಪ್ರತಿಭೆ? ಒಬ್ಬೊಬ್ಬರೇ ಗಂಪಾಗಿ ಬಂದ್ಬಿಟ್ಟಾರೆ. ಕಾಫಿ ಕುಡಕ್ ಹೋಗ್ತಿದ್ರು, ಹಿಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇವರೇ ಕಾಫಿ ಕುಡಿಸ್ಬೇಕು. ಟೀ ಕುಡಕ್ ಹೊಂಟಿವಾಗ ಎಲ್ರು. ಜಸ್ಟ್ 3 ಜನ ಬಂದವ್ರು. ಏನೋ ನೋಡ್ಬೇಕಿನ್ನ ಯಾರು ಬರ್ತಾರಂತೇಳಿ. ಅಂಕಲ್, 0 ಪೇಮೆಂಟ್ ಅಲ್ಲಿ ಇದು ಕೊಟ್ಬಿಟ್ಟು ಐಫೋನ್ ತಗೋಣಂತ ಪ್ಲಾನ್ ಮಾಡಿದ್ದೀನಿ. ಕೆಂಪಾಗಿಟ್ ಲೋನ್ ಕಟ್ದ? ಇಲ್ಲ. ಬೈಕ್ NOC ತಗೊಂಡ? ಬಂದಿಲ್ಲ. ಮುಕ್ಕೊಂಡು ಹೋಗು, ಕಾಫಿ ಕುಡ್ದು. ಲೇ, ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನೂ ಫಿಲ್ಮ್ ಸ್ಟಾರ್ಟ್ ಆಗಿಲ್ಲ. ನಮ್ಮ ಗಣೇಶ್ ಅಂಕಲ್ ಏನೋ ಸ್ವೀಟ್ ತಂದಾರಲ್ಲ, ಸ್ವೀಟ್ ತಂದಾರಂತ. ಬ್ಯಾಗ್ ಚೆಕ್ ಮಾಡೋಣ. ಒಂದು ಇಟ್ಟಿರ್ತಾರೆ ಇವ್ರು ತಿನ್ನಕ್ಕೆ. ನಾ ಹೇಳಿಲ್ವಾ ಏನದು? ಒಬ್ಬಟ್ಟು. ಹೋಳಿಗೆ ಒಬ್ಬಟ್ಟು ಅಂತಾರೆ. ನಮಗೆ ತೋರ್ಸೋಣ ತಿನ್ನೋದು. ತೋರ್ಸತ್ತಿ ನೋಡಿ ತಿನ್ನೋದು. ನನಗೆ ಆ್ಯಕ್ಚುಲಿ ಹಸು ಆಗಿತ್ತು. ಬರ್ಬಾಟ ನಮಗೆ ಹೋಳಿಗೆ ಕೊಟ್ಟರು. ದೇವೇಂದ್ರಿಗೆ ಬಿಡಲಾಗಿರಲ್ಲ ಒಳಗೆ. ಇನ್ನೊಂದೇನಂದ್ರೆ ಗಣೇಶ್ ಅಂಕಲ್ ಗೊತ್ತಿಲ್ಲ ಅವ್ರ ಬ್ಯಾಗಲ್ಲಿ ಇರೋದು ಬಾಕ್ಸು. ಮತ್ತೆ ಯಾರು ತಗೊಂಡ್ರು ಅಲ್ಲಿ ಹಿಂದೆ ನೋಡಿ ದೇವೇಂದ್ರ ಬಿಡಲಾಗೇನ. ಸರಿ ಒಳಗೋದ. ನಿಜ ಹೇಳ್ಬೇಕಂದ್ರೆ
ನನಗೋಸ್ಕರ ತಂದಿರ್ತಾರೆ ಅವ್ರು. ಯಾಕಂದ್ರೆ ಮೊನ್ನೆ ಹೇಳಿದ್ರು ಅವ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಒಳಗೆ ತೊಗೊಂಬರ್ತೀನಿ ಮಹೇಶ ನಿನ್ಗೆ ಅಂತ ಹೇಳಿದ್ರು. ಮತ್ತು ನನಗೆ ಸಲಗೆ ತೊಗೊಂಬಂದಿರ್ಬೇಕು. ನನಗೆ ಗೊತ್ತಿರಲಿಲ್ಲ. ನಮಸ್ಕಾರ ದೇವೇಂದ್ರ ಅವರೇ. ನಮಸ್ಕಾರ ರೀ, ಹೇಳ್ರಿ. ಫಿಲ್ಮ್ ಬಂದಿದ್ದಕ್ಕೆ ಒಳ್ಳೇದಾಯ್ತು. ಆಯ್ತು ರೀ, ನಿಮ್ಮಿಂದ ಬಂದಿದ್ದೀವಿ ಫಿಲಮ್ಗೆ. ನಮ್ಮಿಂದ ಬಂದಿದ್ರ ಒಳ್ಳೇದು. ಎಲ್ಲಿ ಪಾರ್ಕಿಂಗ್ ಎಲ್ಲಿ ಮಾಡಿದ್ರೆ ಗಾಡಿ? ಪಾರ್ಕಿಂಗ್ ಇಲ್ಲೇ ಮಾಡೀನ್ರಿ. ಅದಕ್ಕೂ 20 ರೂಪಾಯಿ ಕೊಡ್ಬೇಕು. ಏನ್ ಮಾಡೋದು, ಹೊರಗೆ ಹಚ್ಚಬೇಕಲ್ಲ. ಇದಕ್ಕೂ ಫಿಲಮ್ ಟಿಕೆಟ್ ದುಡ್ಡು, ಅದಕ್ಕೂ ದುಡ್ಡು. ನೋಡ್ರಿ ಏನ್ ನಮ್ ಕರ್ಮ. ಇವರು ರವಿ ಅವ್ರು ಬರ್ಬೇಕಲ್ಲ. ಬರ್ತಾ ಇದಾರೆ, ಇಲ್ಲೇ ಇದಾರೆ. ನಾನು ಹೇಳ್ತೀನಿ ಟೈಮ್ ಆಯ್ತು ಹೋಗೋಣ ನಡ್ರಿ. ಹಾಂ ಬೇದಾಗೈತಿ ಮತ್ತೆ ಐತಿ. ಡಿ ಅಂದ್ರಿ ಫುಲ್ ಜನ ಅದ. ಇಲ್ಲ ಮಾತ್ರ ಸೂಪರ್ ಆಗೈತೆ. ಕಾಮಿಡಿ ಎಂತ ಗೊತ್ತಾ, ಇಂಟರ್ವೆಲ್ಲ ಇದು ಮೂವಿ ಮಾರೆ ತುಂಬಾ ಸರ್ರಾಗುಂಟು ಫಿಲಮ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಎಲ್ಲ ಟೀ ಕುಡಿದ್ವಿ, ಬಟ್ ಎಲ್ಲೋ ಹೋಗೋಣಂತ ಒಂದು ಹೇಳ್ತಾ ಇಲ್ಲ. ನನಗಿಂತ ದೊಡ್ಡವ್ರು ಇದ್ದಾರೆ, 50 ವರ್ಷ, 21, 26, 40, 50, 50 ವರ್ಷ ಇವರೆಲ್ಲ ಒಂದು ಪ್ಲಾನ್ ಮಾಡ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ